ವೀಕ್ಷಕರೇ, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಈ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಕೇವಲ ಹೆಸರಾಗಿ ಉಳಿದಿಲ್ಲ, ಬದಲಿಗೆ ಅದೊಂದು ಬ್ರ್ಯಾಂಡ್. ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುವುದೆಂದರೆ ಅದೊಂದು ಗೌರವವೇ ಸರಿ. ಈಗಲೂ ಈ ಶಾಲೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಉನ್ನತ ಗೌರವ ಲಭಿಸುತ್ತದೆ ಎಂದರೆ ತಪ್ಪಾಗಲಾರದು. ಇಂತಹ ಶಾಲೆಯನ್ನ ಸ್ಥಾಪನೆ ಮಾಡಿದವರು ಚಿಕ್ಕಬಳ್ಳಾಪುರದ ಶಿಕ್ಷಣ ಜನಕ CV ವೆಂಕಟರಾಯಪ್ಪನವರು. ಇವರು ಸ್ಥಾಪಿಸಿದ ಶಾಲೆ ಇಂದು ಹೆಮ್ಮರವಾಗಿ ಸಹಸ್ರಾರು ವಿದ್ಯಾರ್ಥಿಗಳ ಜೀವನದ ದಾರಿದೀಪವಾಗಿ ನೂರಾರು ಶಿಕ್ಷಕರ ಜೀವನೋಪಾಧಿಯಾಗಿ ಮುಂದುವರಿಯುತ್ತಿರುವುದು ಚಿಕ್ಕಬಳ್ಳಾಪುರಕ್ಕೆ ಹೆಮ್ಮೆ ತಂದಿದೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆರಂಭವಾಗಿದ್ದ 1973ರಲ್ಲಿ. ಅಂದಿನಿಂದ ಇಂದಿನ ತನಕ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಸಾವಿರಾರು. ಹಾಗೆ ವ್ಯಾಸಂಗ ಮುಗಿಸಿ ಹೊರಹೋದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳಲ್ಲಿದ್ದಾರೆ. ಇವರೆಲ್ಲ ಸೇರಿ ತಮಗೆ ಬೋಧನೆ ಮಾಡಿ ಬದುಕಿನ ದಾರಿದೀಪವಾದ ಶಿಕ್ಷಕರಿಗೆ ಗೌರವ ನೀಡಬೇಕು ಎಂಬ ಆಲೋಚನೆ ಮಾಡಿದ್ದೇ ತಡ. ಇದಕ್ಕೆ ಕೊಡಗೈ ದಾನಿಯು ಸಂಸ್ಥೆಯ ಅಧ್ಯಕ್ಷರೂ ಆದ KV ನವೀನ್ ಕಿರಣ್ ಅವರು ಸೈ ಎಂದಿದ್ದಾರೆ. ಹಾಗಾಗಿಯೇ ಆರಂಭದಿಂದ ಈವರೆಗೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರ ಸಮಾಗಮ ನಡೆದಿದೆ. ಕೆಲ ಶಿಕ್ಷಕರು ಏಹಲೋಕ ತ್ಯಜಿಸಿದ್ದು ಅಂತಹ ಶಿಕ್ಷಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿದರೆ, ಉಳಿದ ಎಲ್ಲ ಶಿಕ್ಷಕರು ಆಗಮಿಸಿ ತಮ್ಮ ಬಳಿ ಬೆತ್ತದ ರುಚಿ ನೋಡಿದ ಶಿಷ್ಯರ ಬೆಳವಣಿಗೆ ಕಂಡು ಮೂಕ ವಿಸ್ಮಿತರಾದ್ರು. ಪ್ರತಿಯೊಬ್ಬ ಶಿಕ್ಷಕರ ನೆನಪು ವಿದ್ಯಾರ್ಥಿಗಳಿಗೆ ಇದ್ದರೂ ಎಲ್ಲ ವಿದ್ಯಾರ್ಥಿಗಳ ನೆನಪು ಶಿಕ್ಷಕರಿಗೆ ಇರಲಿಲ್ಲ. ಹಾಗಾಗಿಯೇ ಎಲ್ಲರೂ ತಮ್ಮ ನೆಚ್ಚಿನ ಗುರುಗಳ ಬಳಿ ತಮ್ಮ ಪರಿಚಯ ಮಾಡಿಕೊಂಡು ನಮಿಸುವುದು ಸಾಮಾನ್ಯವಾಗಿತ್ತು. ಈ ಗುರು ಶಿಷ್ಯರ ಸಮಾಗಮ ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿದ್ದು ವಿಶೇಷವಾಗಿತ್ತು. ಇನ್ನು ಸತತ 36 ವರ್ಷಗಳ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದ ಅಂಬಿಕಾ ಮೇಡಂ ಮಾತನಾಡಿ, ತಮ್ಮ 36 ವರ್ಷಗಳ ಸೇವಾ ಅವಧಿಯಲ್ಲಿ ಒಂದು ದಿನವೂ ತಡವಾಗಿ ಬಂದಿಲ್ಲ, ಒಂದು ದಿನವೂ ಶಾಲಾ ಅವಧಿ ಮುಗಿಯುವ ಮುನ್ನ ಹೋಗಿಲ್ಲ. CV ವೆಂಕಟರಾಯಪ್ಪ ಮತ್ತು ಅವರ ಧರ್ಮಪತ್ನಿ ಇಲ್ಲಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿದ್ರು. ಇಲ್ಲಿನ ವಾತಾವರಣ, ಮಕ್ಕಳ ಸಂಖ್ಯೆ ಆಗ ಹೆಚ್ಚು ಆಸಕ್ತಿದಾಯಕವಾಗಿತ್ತು. ಶಿಸ್ತು ಕಲಿತ ಶಾಲೆ, ಮಕ್ಕಳಿಗೆ ಶಿಸ್ತು ಕಲಿಸಿದ ಶಾಲೆ, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಎಂಬ ಒಂದು ಬ್ರ್ಯಾಂಡ್ ನಿರ್ಮಾಣ ಮಾಡಿದವರು CVV ಎಂದು ಕೊಂಡಾಡಿದ್ರು. ನನ್ನ ಜೊತೆಯಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡೋದಕ್ಕೆ ಉಷಾ ಮೇಡಂ ರವರು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಆಕೆಯನ್ನು ನಾವು ಕಳ್ಕೊಂಡಿದ್ದೀವಿ. ಆದರೂ ಕೂಡ ಆಕೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕಿಯಾಗಿ ಸೇವೆಯನ್ನು ಮಾಡಿದ್ದಾರೆ. ಈ ಸಂಸ್ಥೆಯಲ್ಲಿ ನಾವು ಇಬ್ಬರು ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ಇಲ್ಲಿ 1500 ಜನ ಮಕ್ಕಳು ಇಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ನಾನು ಒಂದು ದಿನನೂ ಕೂಡ ಶಾಲೆಗೆ ಲೇಟ್ ಆಗಿ ಬಂದಿಲ್ಲ. ಒಂದು ದಿನನೂ ಶಾಲೆ ಮುಗಿಯೋದಕ್ಕಿಂತ ಮೊದಲೇ ಕಾಂಪೌಂಡಿಂದ ಆಚೆಗೆ ಹೋಗಿಲ್ಲ. ಆ ಒಂದು ಸೇವೆಯನ್ನು ಮಾಡೋದಕ್ಕೆ ಸ್ಫೂರ್ತಿಯನ್ನ ನೀಡಿದೆ ಈ ಸಂಸ್ಥೆ.
ಈ ಸಂಸ್ಥೆಯಿಂದ ನನ್ನ ಕುಟುಂಬದಲ್ಲಿ 11 ಜನ ಮಕ್ಕಳು ವಿದ್ಯಾರ್ಥಿಗಳು, ನನ್ನ ಕುಟುಂಬದವರು, ನನ್ನ ಪರಿವಾರದವರು ಈ ಸಂಸ್ಥೆಯಲ್ಲಿ ಓದಿದ್ದಾರೆ. 11 ಜನನು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. 11 ಜನನು ಒಳ್ಳೆಯ ಸಂಸಾರದಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಅಂತಹ ಜೀವನವನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಅಷ್ಟೇ ಅಲ್ಲ, ಈ ಸಂಸ್ಥೆ ಔಲಪ್ಪರವರ ಕಾಲದಲ್ಲಿ ಎಲ್ಲ ಕೋಲಾರ ಡಿಸ್ಟಿಕ್ನಿಂದ ಹಿಡಿದು ಎಲ್ಲ ಕಾಲದಲ್ಲೂ ಅಫಿಷಿಯಲ್ಸ್ಗೆ ತುಂಬ ಅವಕಾಶವನ್ನ ಮಾಡಿಕೊಟ್ಟು, ನಮ್ಮನ್ನ ಪರಿಚಯ ಮಾಡಿಕೊಟ್ಟು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆ ಕಾರಣದಿಂದ 2003ರಲ್ಲಿ ಈ ಸಂಸ್ಥೆಯಿಂದ ನನಗೆ ರಾಜ್ಯ ಪ್ರಶಸ್ತಿ ಕೂಡ ಈ ಸಂಸ್ಥೆ ಕೊಡ್ತು. ಸಂಸ್ಥೆಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ 1973ರಿಂದ ಮಕ್ಕಳಿಗೆ ಶಿಕ್ಷಣ ನೀಡಿ ವಿಶಿಷ್ಟ ಸ್ಥಾನ ಪಡೆದ ಘನತೆ ಪಂಚಗಿರಿ ಬೋಧನಾ ಪ್ರೌಢಶಾಲೆಗೆ ಇದೆ. ಹಳೆಯ ಸಹಪಾಠಿಗಳನ್ನ ಭೇಟಿಯಾಗುವ ಜೊತೆಗೆ ಹಳೆಯ ನೆನಪುಗಳನ್ನ ಮೆಲುಕು ಹಾಕಲು ಕಾರ್ಯಕ್ರಮ ಸಹಕಾರಿಯಾಗಿದೆ. 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಈ ಶಾಲೆಯಲ್ಲಿ ಮುಗಿಸಿದ್ದಾರೆ. ಇದೇ ಸಂಸ್ಥೆಯಲ್ಲಿ ನಾನು ವ್ಯಾಸಂಗ ಮಾಡಿದೆ. ಶಾಲೆ ಆರಂಭವಾದ ದಿನದಿಂದ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರು ಸಮಾಗಮ ಆಗಿರುವುದು ಸಂತಸ ತಂದಿದೆ ಎಂದರು. ಪಂಚಗಿರಿ ಬೋಧನಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರದಲ್ಲಿ 73ನೇ ಇಸ್ವಿಯಿಂದ ಇವತ್ತಿನವರೆಗೂ ಸಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡ್ತಾ ಬಂದಿರತಕ್ಕಂಥದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಒಂದು ವಿಶಿಷ್ಟವಾದಂತಹ ಶಾಲೆಯಾಗಿ ಹೊರಹೊಮ್ಮಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಗಲೇ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಅಡ್ಮಿಷನ್ ರಿಜಿಸ್ಟರ್ಗಳನ್ನು ನೋಡಿದಾಗ 15,000ಕ್ಕೂ ಹೆಚ್ಚು ಜನ ಇಲ್ಲಿ SSLCನಲ್ಲಿ ಭಾಗವಹಿಸಿದ್ದಾರೆ. 11,000ಕ್ಕೂ ಹೆಚ್ಚು ಜನ SSLC ಉತ್ತೀರ್ಣರಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಯಾವ ಸಂಸ್ಥೆ ಸಾಧ್ಯ ಇಲ್ಲ. ನಾನು ಇದೇ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು 1989ರಲ್ಲಿ ನಾವು 8ನೇ ತರಗತಿ, 93ರಲ್ಲಿ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಕಳೆದ ಡಿಸೆಂಬರ್ 21 ಅವರು ಮಾಡಿದಂತ ಒಂದು ಕಾರ್ಯಕ್ರಮ ನಮಗೆ ಪ್ರೇರಣೆ ಆಯಿತು. ಅವರೇ ಅಷ್ಟು ಚೆನ್ನಾಗಿ ಮಾಡಿದಾಗ ನಾನು ಅವತ್ತು ವೇದಿಕೆನಲ್ಲೇ ಹೇಳಿದೆ, ನಮಗೆ ನಾಚಿಕೆ ಆಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದಿರಿ ನೀವು ಅಂತ ಹೇಳಿದೆ. ಅದಾದ ಮಾರನೇ ದಿನದಿಂದಲೇ ನಾವೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ತುಂಬಾ ಸಂತೋಷ ಏನು ಅಂತಂದ್ರೆ ಎಲ್ಲ ಗುರುಗಳು ಒಬ್ಬರು ಸಹ ಮಿಸ್ ಆಗದಾಗೆ ಎಲ್ಲರೂ ಬಂದಿದ್ದಾರೆ. ಒಬ್ಬ BRR ಅವರು ಅವರ ಆರೋಗ್ಯದ ಅವರೊಬ್ಬರು ಬಂದಿಲ್ಲ. ವಿಶೇಷವಾಗಿ ಇಷ್ಟು ಜನ ಸೇರ್ತಾರೆ, ಆದ್ರೆ ಅವ್ರು ಸ್ಪಂದಿಸ್ತಕ್ಕಂಥ ರೀತಿ ಆಗಿರ್ಬೋದು, ನಮ್ಮ ಕರೆಗೆ ಹೋಗೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಸಹ ತುಂಬಾ ಇಂಗ್ಲಿಷ್ ಉಪಾಧ್ಯಾಯರಾಗಿದ್ರು. ವಿಶೇಷವಾಗಿ ಹಳೆ ವಿದ್ಯಾರ್ಥಿಗಳು ಸೇರಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವತ್ತು ಸಂಗ್ರಹ ಮಾಡಲಾಗಿದೆ. ಶಾಲೆಯ ಒಂದು ಕೊಠಡಿಯ ನವೀಕರಣ ಅಂತ ದಿನಗಳಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂತ್ಕೊಂಡು ಶಾಲೆಗೆ ಯಾವುದು ಸೂಕ್ತವಾಗಿ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿ ಅದಕ್ಕೆ ನ್ಯಾಯ ಮಾಡಬೇಕಾಗಿ ತೀರ್ಮಾನ ಮಾಡಿದ್ದೀವಿ. ಸ್ಪಂದಿಸ್ತಕ್ಕಂತಹ ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಜವಾಬ್ದಾರಿಗಳು ಇವತ್ತು ಇಷ್ಟು ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ತುಂಬಾ ಜವಾಬ್ದಾರಿಗಳನ್ನು ಹಂಚ್ಕೊಂಡು ಅತ್ಯಂತ ಶಿಸ್ತುಮಯವಾಗಿ ಇವತ್ತು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಎಲ್ಲವನ್ನು ನಡೆಸ್ಕೊಂಡು ಒಳ್ಳೆ ವಿದ್ಯಾರ್ಥಿಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ 1975 ಆಚಾರ್ಯೋತ್ತಮ ಪ್ರಶಸ್ತಿ ವಿತರಣೆ ಮಾಡಿ ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ಹಳೆಯ ವಿದ್ಯಾರ್ಥಿಗಳು ಮಾಡುತ್ತಿರುವುದು ಸಂತಸ ತಂದಿದೆ. ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರ ಸಮಾಗಮ ಹಳೆಯ ಅನೇಕ ನೆನಪುಗಳಿಗೆ ಕಾರಣವಾಗಿದೆ. ನೆಚ್ಚಿನ ಶಿಕ್ಷಕರಿಗೆ ಆತ್ಮೀಯ ಸನ್ಮಾನ ಮಾಡುವ ಅವಕಾಶ ಶಿಷ್ಯಂದಿರಿಗೆ ಲಭಿಸಿರುವುದು ವರದಾನವಾಗಿದೆ. ಕಳೆದ 1 ತಿಂಗಳಿನಿಂದ ಕಾರ್ಯಕ್ರಮದ ಸಿದ್ಧತೆ ಮಾಡಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಯಶಸ್ಸು ಮಾಡಿದ ಕೀರ್ತಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ. ಅವರನ್ನ ಅಭಿನಂದಿಸುವುದಾಗಿ ಹೇಳಿದ್ರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.